ದೆಹಲಿಯಲ್ಲಿ ಭೀಕರ ಸ್ಫೋಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆಯಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶ. ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಹಲವೆಡೆ ಪೊಲೀಸರು ತಡರಾತ್ರಿ ತಪಾಸಣೆ ನಡೆಸಿದ್ದಾರೆ. ತಡರಾತ್ರಿ ರಸ್ತೆಗಿಳಿದು ವಾಹನಗಳನ್ನು ತಪಾಸಣೆ ನಡೆಸಿದ್ದಾರೆ ಪೊಲೀಸರು. ಪಶ್ಚಿಮ ವಿಭಾಗದ ಡಿಸಿಪಿಯಿಂದ ವಾಹನಗಳ ತಪಾಸಣೆಯಾಗಿದೆ. ಮಾಲ್, ಪ್ರಮುಖ ರಸ್ತೆಗಳು, ರೈಲ್ವೆ ನಿಲ್ದಾಣ ಸೇರಿದಂತೆ ಜನ ಸೇರುವಂತಹ ಜಾಗ, ಶ್ರೀರಾಂಪುರದ ಸುತ್ತಮುತ್ತಲಿನ ಜಾಗದಲ್ಲೂ ಕೂಡ ಪರಿಶೀಲನೆ ಆಗಿದೆ. ಜನರ ಓಡಾಟ ಹೆಚ್ಚಿರುವಂತಹ ಕಡೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ದೆಹಲಿಯ ಕೆಂಪುಕೋಟೆಯ ಬಳಿ ನಿಗೂಢ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತತ್ಕ್ಷಣಕ್ಕೆ ಕೇಂದ್ರ ಗೃಹ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನು ಎಲ್ಲ ರಾಜ್ಯಗಳಿಗೂ ಕೂಡ ರವಾನಿಸಿತ್ತು. ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಿ, ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕಣ್ಣಿಡಿ, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ಸೂಚನೆ ಬಂದಿತ್ತು. ಈ ಸೂಚನೆ ಬರ್ತಾ ಇದ್ದ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಬೆಂಗಳೂರು ಪೊಲೀಸರಿಗೆ ಅಲರ್ಟ್ ಮೆಸೇಜನ್ನು ಕೊಟ್ಟಿದ್ದರು. ತಡರಾತ್ರಿ ಇಡೀ ದಿನ ಶ್ವಾನದಳ ಜೊತೆಗೆ ಬಾಂಬ್ ಸ್ಕ್ವಾಡ್ ಸೇರಿದಂತೆ ಪೊಲೀಸರು ಸ್ಥಳಕ್ಕೆ ಇಳಿದು ಜನ ಅತಿ ಹೆಚ್ಚು ಓಡಾಡುವಂತಹ ಜಾಗ, ಜನ ಅತಿ ಹೆಚ್ಚು ಸೇರುವಂತಹ ಜಾಗದಲ್ಲಿ ತಪಾಸಣೆ ನಡೆಸಿದ್ದಾರೆ. ದೆಹಲಿಯ ಕೆಂಪುಕೋಟೆ ಮುಂದೆ ಕಾರ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಆಗಿದೆ. ಈಗ ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತೀನಿ. ನೋಡ್ತಿದ್ದೀರಾ ದೃಶ್ಯಗಳಲ್ಲಿ ನಾವೀಗ ಮಾಗಡಿ ರೋಡು ಖಾಸಗಿ ಮಾಲ್ ಮುಂಭಾಗದಲ್ಲಿದ್ದೀವಿ. ಖುದ್ದು DCP ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಬರ್ತಿರುವಂಥ ಕಾರ್ಗಳ ಪರಿಶೀಲನೆ ಮಾಡ್ತಿದ್ದಾರೆ. ದೆಹಲಿಯಲ್ಲೂ ಕೂಡ ದೆಹಲಿ ಕೆಂಪುಕೋಟೆಯ ಮುಂದೆ ಇಕೋ ಕಾರಲ್ಲಿ ಬ್ಲಾಸ್ಟ್ ಆಗಿದ್ದ ಹಿನ್ನೆಲೆಯಲ್ಲಿ ಕಾರ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ನಡೆಸ್ತಿರುವಂಥದ್ದು. ಖುದ್ದು DCP ಅವರು ಯಾವ ರೀತಿ ಇಲ್ಲಿ ಬಂದೋಬಸ್ತ್ ಆಗಿದೆ ಮತ್ತು ಪರಿಶೀಲನೆ ಹೈ ಅಲರ್ಟ್ ಯಾವ ರೀತಿ ಆಗಿದೆ, ಡಿಕ್ಕಿಗಳನ್ನ ಓಪನ್ ಮಾಡಿಸಿ ಕಾರಿನ ಪ್ರತಿಯೊಂದು ಪರಿಶೀಲನೆ ನಡೆಸ್ತಿರುವಂಥದ್ದು. ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡಿಸಿ ಆನಂತರ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ನೋಡ್ತಿದ್ದೀರಾ ಅಂದರೆ ಕಾರಲ್ಲಿ ಏನಿದೆ, ಎಲ್ಲಿಂದ ಬರ್ತಿದ್ದಾರೆ, ಈ ರೀತಿ ಮಾಹಿತಿ ಪಡ್ಕೋತಿರುವಂಥದ್ದು. ಜೊತೆಗೆ ಅನುಮಾನ ಬಂದಾಗ ಆ ಗಾಡಿಗಳನ್ನು ಚಾಲಕರ ನಂಬರ್ ಕೂಡ ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬುಕ್ ಕೂಡ ಇಟ್ಕೊಂಡು ಚಾಲಕರ ನಂಬರ್ ಮತ್ತು ಗಾಡೀಲಿ ಏನೆಲ್ಲ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳ್ಕೊತಿರುವಂಥದ್ದು. ಇದು ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಿರುವಂಥ ದೃಶ್ಯಗಳು. ದೆಹಲಿಯಲ್ಲಿ ಆದಂತಹ ಘಟನೆ ಬೆನ್ನಲ್ಲೇ ಇಡೀ ದೇಶದಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು. ಎಲ್ಲಿ ಏನಾಗುವಂತಹದ್ದು ಮತ್ತು ದೆಹಲಿಯಲ್ಲಾದಂಥ ಘಟನೆ ಬಗ್ಗೆ ಇಲ್ಲಿ ನನ್ನ DCP ಇದ್ದಾರೆ, ಅವನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಬಂದೋಬಸ್ತ್ ನಡೀತದೆ, ಸೆಕ್ಯೂರಿಟಿ ಚೆಕ್? ಎಲ್ಲ ಕಡೆ ಸ್ವಲ್ಪ ಈಗ ಚೆಕ್ ಮಾಡ್ತಾ ಇದ್ದೀವಿ. ಈ ಚೆಕ್ ಪೋಸ್ಟ್ಗಳು ಹಾಕ್ಕೊಂಡು ಕೆಲವೊಂದು ಇಂಪಾರ್ಟೆಂಟ್ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ಚೆಕ್ ಮಾಡ್ತಾ ಇದ್ದೀವಿ, ಮತ್ತು ಈ ಮಾಲ್ಗಳಲ್ಲಿ ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಸರ್, ಏನು ಇಂಟಿಮೇಷನ್ ಕೊಟ್ಟಿದ್ದಾರೆ ಸರ್ ಸೆಕ್ಯೂರಿಟಿ ಅಲರ್ಟ್ ಬಗ್ಗೆ? ಇಲ್ಲ, ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್ ವಿ ಆರ್ ಟೇಕಿಂಗ್ ಸಮ್ ಪ್ರಿಕಾಷನ್ಸ್ ಅಷ್ಟೇ. ಅದಕ್ಕೆ ಎಲ್ಲ ವೆಹಿಕಲ್ಗಳು ಚೆಕ್ ಮಾಡ್ತೀವಿ. ಅಂದರೆ ಇಡೀ ರಾತ್ರಿ ಚೆಕ್ ಮಾಡುವಂಥದ್ದು ಅಥವಾ? ಹೌದು, ಆಲ್ಮೋಸ್ಟ್ ಸ್ವಲ್ಪ ಈ ಶಿಫ್ಟ್ ವೈಸ್ ಮಾಡಬೇಕಂತ ಮಾಡ್ಕೊಳ್ತಾ ಇದ್ದೀವಿ. ಏನಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರೆ ಅವ್ರನ್ನೇನು ಏನಾದ್ರು ಮಾಡುವಂಥದ್ದು ಅಥವಾ ನಾವು ಡಿಟೈನ್ ಮಾಡಿ ಅವ್ರನ್ನ ವಿಚಾರಣೆ ಮಾಡ್ತೀವಿ. ಇದು DCP ಅವರ ಮಾತು. ನೋಡ್ತಿದ್ದೀರಾ, ಸಾಕಷ್ಟು ವಾಹನಗಳನ್ನು ಪರಿಶೀಲನೆ ನಡೆಸಿ ಆ ನಂತರದಲ್ಲಿ ಕಳಿಸುವಂಥ ಕೆಲಸ ಇಲ್ಲಿ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.